ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಧ್ಯಾಹ್ನ 3:18 ಸಂಜೆ 6:48 ಕೂಡ ರಕ್ತ ಚಂದ್ರಗ್ರಹಣ ನಡೀತಾ ಇದೆ. ಹಾಗೆ ಭಾರತದಲ್ಲಿ ಗೋಚರದ ಪ್ರಮಾಣ ಅಥವಾ ಗೋಚರದ ಅವಧಿ ಬಹಳ ಕಡಿಮೆ ಇದೆ. 6:22 6:47 ಭಾರತದಲ್ಲಿ ಚಂದ್ರಗ್ರಹಣ ಗೋಚರ ಆಗ್ತಾ ಇದೆ. ಅಂದ್ರೆ ಭಾರತದಲ್ಲಿ ಚಂದ್ರಗ್ರಹಣ ಗೋಚರ ಆಗೋದು ಕೇವಲ 25 ನಿಮಿಷಗಳ ಕಾಲ ಮಾತ್ರ. ಚಂದ್ರೋದಯದ ನಂತರದಲ್ಲಿ 25 ನಿಮಿಷಗಳ ಕಾಲ ಕೇತುಗ್ರಸ್ತ ಚಂದ್ರಗ್ರಹಣವನ್ನ ಭಾರತದಲ್ಲಿ ನೋಡಬಹುದು. ಗ್ರಹಣದ ವೇಳೆ ರಕ್ತಗೆಂಪು ಬಣ್ಣಕ್ಕೆ ಚಂದಿರ ತಿರುಗ್ತಾನೆ. ಮತ್ತೆ 2029 ಸಂಪೂರ್ಣ ಚಂದ್ರಗ್ರಹಣ ನಡೆಯುವುದಿಲ್ಲ. ಇವತ್ತು ನಡೀತಾ ಇರುವಂತಹ ಈ ಸಂಪೂರ್ಣ ಚಂದ್ರಗ್ರಹಣ ಏನಿದೆ, ಮುಂದೆ ಈ ರೀತಿಯಾದಂತಹ ಚಂದ್ರಗ್ರಹಣ ನಡೆಯೋದು ಇದು 2029ಕ್ಕೆ. ಈಗಾಗಲೇ ಹಲವು ದೇಗುಲಗಳ ಬಾಗಿಲುಗಳನ್ನ ಬಂದ್ ಮಾಡಲಾಗಿದೆ. ದರ್ಬೆಯ ಮೂಲಕ ದೇಗುಲಗಳ ಬಾಗಿಲುಗಳನ್ನ ಬಂದ್ ಮಾಡಲಾಗಿದೆ. ಗ್ರಹಣ ಮೋಕ್ಷ ಕಾಲದ ನಂತರ ದೇಗುಲದ ಬಾಗಿಲುಗಳು ಓಪನ್ ಆಗ್ತಾವೆ. ದೇಗುಲದಲ್ಲಿ ಶುದ್ಧಿ ಕಾರ್ಯ, ಪೂಜೆ, ಪುನಸ್ಕಾರ, ಅಭಿಷೇಕಗಳು ನೆರವೇರ್ತವೆ. ಕೆಲವು ದೇಗುಲಗಳಲ್ಲಿ ನಾಳೆ ಬೆಳಗ್ಗೆಯೇ ಇನ್ನು ದೇಗುಲಗಳು ಓಪನ್ ಆಗೋದು, ದೇವರಿಗೆ ಪೂಜೆ, ಅಭಿಷೇಕಗಳು ನಡೆಯೋದು. ಭೂಮಿ ಸೂರ್ಯನ ಸುತ್ತಾ ಇರುವಂತಹ ಟೈಮ್ನಲ್ಲಿ ಒಂದೇ ಕಕ್ಷೆಯಲ್ಲಿ ಬರುವಂತಹ ಚಂದ್ರನ ಮೇಲೆ ಸೂರ್ಯನ ಕಿರಣಗಳು ಬೀಳದಂತೆ ಭೂಮಿ ತಡೆಯುತ್ತೆ. ಆಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿರುತ್ತೆ. ಈ ಸಂದರ್ಭದಲ್ಲಿ ಚಂದ್ರ ರಕ್ತ ಬಣ್ಣದಲ್ಲಿ ಕಂಗೊಳಿಸ್ತಾನೆ. ಹಾಗಾಗಿಯೇ ಈ ಪ್ರಕ್ರಿಯೆಯನ್ನ ಬ್ಲಡ್ ಮೂನ್ ಅಂತ ಹೇಳಿ ಕರೀತಾರೆ. ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಸೂರ್ಯನ ಕಿರಣಗಳು ಚಂದ್ರನಿಗೆ ಬೀಳದಂತೆ ಭೂಮಿ ತಡೆಯುತ್ತೆ. ಈ ಪ್ರಕ್ರಿಯೆಯೇ ಚಂದ್ರಗ್ರಹಣ. ವೈಜ್ಞಾನಿಕವಾಗಿ ಈ ಚಂದ್ರಗ್ರಹಣದ ಮಹತ್ವ ಏನು? ವಿಜ್ಞಾನಿಗಳು ಇವತ್ತಿನ ಈ ಚಂದ್ರಗ್ರಹಣವನ್ನ ಯಾವ ರೀತಿಯಾಗಿ ನೋಡ್ತಾರೆ? ಹಾಗೆ ಜ್ಯೋತಿಷಿಗಳು ಈ ಚಂದ್ರಗ್ರಹಣವನ್ನ ಯಾವ ರೀತಿಯಾಗಿ ನೋಡ್ತಾರೆ? ನಮ್ಮ ದೇಶದಲ್ಲಿ ಗ್ರಹಣಗಳ ಬಗ್ಗೆ ಜನರಿಗೆ ಸಾಕಷ್ಟು ನಂಬಿಕೆಗಳಿದ್ದಾವೆ. ಗ್ರಹಣ ಕಾಲ ಆಚರಣೆಯನ್ನ ಬಹುತೇಕರು ಮಾಡ್ತಾರೆ. ಆ ಸಂದರ್ಭದಲ್ಲಿ ದೇಗುಲದ ಅರ್ಚಕರು ಹಾಗೆ ಜ್ಯೋತಿಷಿಗಳು ಹೇಳುವಂತಹ ಆ ಸೂಚನೆಗಳನ್ನ ಪಾಲನೆ ಮಾಡುವಂತಹ ದೊಡ್ಡ ವರ್ಗವೇ ಇದೆ. ಬೆಳಗ್ಗೆಯೇ ದೇಗುಲಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಗ್ರಹಣ ಕಾಲದಲ್ಲಿ ಏನನ್ನೂ ತಿನ್ನಬಾರ್ದು ಅನ್ನುವಂಥ ಸೂಚನೆಗಳೆಲ್ಲ ಇದ್ದಾವೆ. ಹಲವರು ಆ ನಿಯಮಗಳನ್ನ ಪಾಲನೆ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರ ಈ ಗ್ರಹಣವನ್ನ ನೋಡುವಂತಹ ರೀತಿ ಬೇರೆ, ವಿಜ್ಞಾನಿಗಳು ಈ ಗ್ರಹಣವನ್ನ ನೋಡುವಂತಹ ರೀತಿ ಬೇರೆ. ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಜ್ಯೋತಿಷಿಗಳು ಹೇಳೋದೇನು ಹಾಗೆ ವಿಜ್ಞಾನಿಗಳು ಹೇಳೋದೇನು, ಆ ಎರಡೂ ಆಯಾಮಗಳನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡುತ್ತೆ. ಇನ್ನು ಇವತ್ತು ವರ್ಷದ ಮೊದಲ ಗ್ರಸ್ತೋದಯ ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರೋದು. ಹೋಳಿ ಹುಣ್ಣಿಮೆಯಂತೆ ಈ ಅಪರೂಪದ ವಿದ್ಯಮಾನ ಗೋಚರವಾಗ್ತಾ ಇದ್ದು, ಗ್ರಹಣದ ಸ್ಪರ್ಶ ಕಾಲಕ್ಕೆ ಕೆಲವೇ ನಿಮಿಷಗಳು ಈಗ ಬಾಕಿ ಇದೆ. ಹಾಗಾದ್ರೆ ಈ ರಕ್ತ ಚಂದ್ರಗ್ರಹಣ ಇದು ಹೇಗೆ ಸಂಭವಿಸುತ್ತೆ? ಎಲ್ಲೆಲ್ಲಿ ಗೋಚರ ಆಗ್ತಾ ಇದೆ? ಇದರ ಬಗ್ಗೆ, ಈ ಗ್ರಹಣದ ವಿಶೇಷತೆ ಏನು ಅನ್ನೋ ಬಗ್ಗೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಕಬ್ಯಾಡಿ ಜಯರಾಮಾಚಾರ್ಯರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಇಂದು ಖಗೋಳದಲ್ಲಿ ಒಂದು ವಿಶಿಷ್ಟವಾದಂತಹ ವಿದ್ಯಮಾನ ಜರಗಲಿಕ್ಕಿದೆ. ಗ್ರಸ್ತೋದಯ, ಕೇತು ಗ್ರಸ್ತೋದಯ ಚಂದ್ರಗ್ರಹಣ ಸಂಭವಿಸಲಿಕ್ಕಿದೆ. ಮಧ್ಯಾಹ್ನ 3:19 ಪ್ರಾರಂಭವಾಗಿ 6:49 ಈ ಗ್ರಸ್ತೋದಯ ಚಂದ್ರಗ್ರಹಣ ಖಗೋಳದಲ್ಲಿ ಸಂಭವಿಸ್ತಾ ಇದೆ. ಇದು ಗ್ರಸ್ತೋದಯ ಅಂತ ಯಾಕೆ ಹೆಸರು ಬಂತು? ವಾಸ್ತವಿಕವಾಗಿ ಇದು ಖಗ್ರಾಸ ಚಂದ್ರಗ್ರಹಣ. ಆದರೆ ಚಂದ್ರಗ್ರಹಣ ಆಗುವ 3:19 ಹೊತ್ತಿಗೆ ನಮಗೆ ಚಂದ್ರ ಕಾಣುವುದಿಲ್ಲ. ಕಾರಣ ಅವ ಖಗೋಳದಲ್ಲಿ ಉದಯಿಸಿಯೂ ಇರುವುದಿಲ್ಲ ನಮಗೆ. ಮತ್ತು ಎರಡನೆಯದಾಗಿ ಸೂರ್ಯನ ಪೂರ್ಣ ಬೆಳಕಿದ್ದಾಗ ಚಂದ್ರ ಉದಯಿಸಿದ್ರೂ ಕಾಣುವುದಿಲ್ಲ. ಹಾಗಾದ್ರಿಂದ ಇದು ಸೂರ್ಯನ ಪ್ರಕರಣ ಕಿರಣಜಾಲ ಇರುವಲ್ಲಿವರೆಗೆ ಚಂದ್ರ ಕಾಣಿಸದೇ ಇರುವುದು ಒಂದು. ಎರಡನೆಯದಾಗಿ ಚಂದ್ರ ಉದಯ ಆಗುವುದೇ ಗ್ರಹಣದ ಎಷ್ಟೋ ಹೊತ್ತಿನ ಮೇಲೆ ಆದದ್ರಿಂದ ನಮಗೆ ಚಂದ್ರ ಆಕಾಶದಲ್ಲಿ ಯಾವಾಗಲೂ ಇರ್ತಾರೆ, ನಮಗೆ ಕಾಣಿಸುವುದು ಅಂದ್ರೆ ಉದಯ ಆಗುವುದು. ಆದ್ರಿಂದ ತನ್ನ ಅಕ್ಷದಲ್ಲಿ ಸುತ್ತುತ್ತಿರುವ ಭೂಮಿಗೆ ಚಂದ್ರ ಕಾಣಿಸುವುದು ಅದು 6 ಗಂಟೆ ನಂತರ ಬಾಳಿಕ ಆದದ್ರಿಂದ, ಅದರ ನಂತರ ಸ್ವಲ್ಪ ಹೊತ್ತಿಗೆ ಮಾತ್ರ ಗ್ರಹಣದ ಸ್ಥಿತಿ ಇರುವುದರಿಂದ, ಹಾಗಾದ್ರಿಂದ ಆ ಗ್ರಹಣ ನಮಗೆ ಗ್ರಸ್ತೋದಯವಾಗಿ ಕಾಣುತ್ತದೆ ಮತ್ತು ಸ್ವಲ್ಪ ಸಮಯದಲ್ಲಿ ಗ್ರಹಣ ಮುಗಿತದೆ. 6:48 ಮುಗಿತದೆ.
ಹಾಗಾದ್ರಿಂದ ಇದಕ್ಕೆ ಗ್ರಸ್ತೋದಯ ಅಂತ ಚಂದ್ರಗ್ರಹಣ ಅಂತ ಹೆಸರು ಕೊಡ್ತಾರೆ. ಗ್ರಹಣಗಳು ಎರಡು ಇದೆ, ಒಂದು ಸೂರ್ಯಗ್ರಹಣ ಮತ್ತೊಂದು ಚಂದ್ರಗ್ರಹಣ. ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದರೆ ಆವಾಗ ಅದು ಹುಣ್ಣಿಮೆಯ ದಿವಸ ಮಾತ್ರ ಆಗುವುದಾದ್ದರಿಂದ, ಯಾಕಂದ್ರೆ ಪೂರ್ಣ ಚಂದ್ರ ಕಾಣುವುದು ಹುಣ್ಣಿಮೆಯ ದಿವಸ. ಆ ದಿವಸ ಚಂದ್ರನ ಬಿಂಬಕ್ಕೆ ಭೂಮಿಯ ನೆರಳು, ಇಡೀ ಚಂದ್ರಬಿಂಬ ಕಾಣಬೇಕಾದಲ್ಲಿ ಭೂಮಿಯ ನೆರಳು ಬೀಳುವುದರಿಂದ ಅದು ಚಂದ್ರನ ಸುತ್ತುತ್ತಿರುವ ಭೂಮಿಯ ಸುತ್ತುತ್ತಿರುವ ಚಂದ್ರನಿಗೆ ಮತ್ತು ಸೂರ್ಯನ ಸುತ್ತುತ್ತಿರುವ ಭೂಮಿಗೆ ಈ ಮಧ್ಯಂತರದವಿದು 13 ಡಿಗ್ರಿಗಿಂತ ಕಡಿಮೆಯ ಅಂತರದ ವ್ಯವಸ್ಥೆ ಸ್ಥಿತಿ ಬಂದಾಗ ಈ ಗ್ರಹಣ ಸಂಭವಿಸುವುದು. ಹಾಗಾದ್ರಿಂದ ಅದು ನಾಳೆ 3 ಗಂಟೆ 19 ನಿಮಿಷಕ್ಕೆ ಪ್ರಾರಂಭ ಆದರೂ ನಮಗೆ ಕಾಣಿಸುವುದು 6 ಗಂಟೆಯ ನಂತರದ ಸ್ಥಿತಿಯಲ್ಲಾದ್ದರಿಂದ ಮುಗಿತಾಯದ ಹೊತ್ತಿನಲ್ಲಿ ಸಿಗುವುದರಿಂದ ಗ್ರಸ್ತೋದಯವಾಗಿ ಕಾಣುತ್ತದೆ. ಹೀಗೆ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬರ್ತಾ ಇರುವ ಗ್ರಹಣ ಸಂಭವಿಸುವುದು ನಾಳೆ. ಹೀಗೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬರ್ತಾನೆ ಅಮಾವಾಸ್ಯೆಯ ದಿವಸ. ಅಮಾವಾಸ್ಯೆ ದಿವಸ ಚಂದ್ರ ಬಂದಾಗ ಚಂದ್ರ ಸೂರ್ಯನ ಬಿಂಬವನ್ನು ಪೂರ್ಣ ಮರೆ ಮಾಡಿದಾಗ, ಪ್ರತಿ 30 ದಿವಸಕ್ಕೊಮ್ಮೆ ಅಮಾವಾಸ್ಯೆ ಆಗ್ತದೆ. ಎಲ್ಲಾ ಅಮಾವಾಸ್ಯೆಗಳಂದು ಗ್ರಹಣ ಆಗೋದಿಲ್ಲ, ಕಾರಣ ಅದು 13 ಡಿಗ್ರಿಗೆ ವ್ಯತ್ಯಾಸದಲ್ಲಿ ಇರುವುದಿಲ್ಲ. ಅದಕ್ಕಿಂತಲೂ ಹೊರಗಿನಿಂದ ಆ ಭೂಮಿಯ ಸುತ್ತ ಚಂದ್ರನ ಸುತ್ತುತ್ತಿರುವ ಚಂದ್ರ 13 ಡಿಗ್ರಿಗಿಂತ ಹೊರಗಿನ ವ್ಯಾಪಕದಲ್ಲಿ ಇರುವುದರಿಂದ ಆ ಗ್ರಹಣ ಆಗೋದಿಲ್ಲ. 13 ಡಿಗ್ರಿಯ ಅಂತರದಿಂದ ಹತ್ತಿರ ಬಂದಾವಾಗ ಆವಾಗ ನಮಗೆ ಆ ಗ್ರಹಣ ಸಂಭವಿಸುತ್ತದೆ. ಅದು ಸೂರ್ಯನನ್ನು ಆಂಶಿಕವಾಗಿ ಮರೆ ಮಾಡಿದಾಗ ಅದು ಹಾಗೆ ಖಂಡಗ್ರಾಸ ಸೂರ್ಯಗ್ರಹಣ, ಪೂರ್ಣ ಮರೆ ಮಾಡಿದಾಗ ಅದು ಖಗ್ರಾಸ ಸೂರ್ಯಚಂದ್ರಗ್ರಹಣ. ಚಂದ್ರನ ಬಿಂಬ ಕೆಲವೊಮ್ಮೆ ಆ ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿಯ ಮಧ್ಯಂತರದ ಅಂತರದಲ್ಲಿ ಮೊಟ್ಟೆಯಾಕಾರದಲ್ಲಿ ಸುತ್ತುತ್ತಾ ಇರುವುದಾದ್ದರಿಂದ ಆವಾಗ ಅದು ಕಡಿಮೆ ಆದಾಗ, ಅಂತರದ ಕಡಿಮೆ ಇದ್ದಾವಾಗ ಆವಾಗ ಅದು ಕಂಕಣ ಸೂರ್ಯಗ್ರಹಣ, ಅರ್ಥಾತ್ ಒಂದು ಉಂಗುರದ ಕಂಕಣ ಅಂದ್ರೆ ಬಳೆಯಂತಹ ಗ್ರಹಣವಾಗಿಯೂ ಕಾಣ್ತದೆ ಸೂರ್ಯಗ್ರಹಣ. ಈ ಚಂದ್ರಗ್ರಹಣ ಪೂರ್ಣ ಖಗ್ರಾಸ, ಪೂರ್ಣ ಆದಾಗ ಖಗ್ರಾಸ, ಆಂಶಿಕವಾಗಿ ಕಂಡಾಗ ಖಂಡಗ್ರಾಸ ಮತ್ತು ಉದಯ ಆಗುವಾಗ ಗ್ರಸ್ತಾಸ್ತ ಚಂದ್ರಗ್ರಹಣ ಅಂತಲೂ ಒಮ್ಮೊಮ್ಮೆ ಆಗ್ತದೆ. ಬೆಳಗಿನ ಹೊತ್ತಿನಲ್ಲಿ ಸೂರ್ಯ ಉದಯಿಸುವಾಗ ಚಂದ್ರ ಅಸ್ತ ಆಗ್ತಾ ಇರುವಾಗ ಗ್ರಹಣ ಆಗ್ತಾ ಅದು ಅಸ್ತ ಆಗಿಬಿಟ್ರೆ ಗ್ರಹಣ ಪೂರ್ಣ ಮುಗಿಬೇಕಾದ್ರೆ ಆದ್ರೆ ಗ್ರಸ್ತಾಸ್ತ ಚಂದ್ರಗ್ರಹಣ ಅಂತ. ಚಂದ್ರ ಉದಯ ಆಗುವಾಗ ರವಷ್ಟು ಹೊತ್ತು ಮಾತ್ರ ಇದೆ, ಮೊದಲೇ ಪ್ರಾರಂಭ ಆದದ್ದು ನಮಗೆ ಕಾಣಿಸುವಾಗ ರವಷ್ಟು ಮಾತ್ರ ಇದೆ ಗ್ರಸ್ತೋದಯ. ಈ ಬಾರಿ ಗ್ರಸ್ತೋದಯ ಚಂದ್ರಗ್ರಹಣ ಆಗ್ತಾ ಇರೋದು. ಕೇತು ಹುಬ್ಬಾ ನಕ್ಷತ್ರದಲ್ಲಿದ್ದಾನೆ. ಅದೇ ಹುಬ್ಬಾ ನಕ್ಷತ್ರಕ್ಕೆ ಚಂದ್ರನೂ ಬಂದಾಗ ಆ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಆಗ್ತದೆ. ಸೂರ್ಯ ಮತ್ತು ಭೂಮಿಯ ಕಕ್ಷೆಯ ಮಧ್ಯ ಆ ವ್ಯವಸ್ಥೆಯಲ್ಲಿಯೂ ಚಂದ್ರ ಮತ್ತು ಭೂಮಿಯ ಮಧ್ಯೆ ಕಕ್ಷೆಯ 2 ಬಿಂದುಗಳಲ್ಲಿ ಸಂಪಾತ ಆಗುವುದಕ್ಕೆ ಕೇತು ಮತ್ತು ರಾಹು ಅಂತ ಹೇಳ್ತಾರೆ. ಆ ಬಿಂದುವಿಗೆ ಚಂದ್ರ ಬಂದಾವಾಗ ಕೇತುವಿನ ಬಿಂದುಗೆ ಬಂದಾಗ ಕೇತುಗ್ರಸ್ತತ್ವ, ರಾಹುವಿನ ಬಿಂದುಗೆ ಬಂದಾಗ ರಾಹುಗ್ರಸ್ತತ್ವ. ಈ 2 ಬಿಂದುಗಳಲ್ಲಿ ಮಾತ್ರ ಗ್ರಹಣ ಆಗ್ತದೆ. ಅದು ಆ 13 ಡಿಗ್ರಿ ಅಂತರದ ವ್ಯವಸ್ಥೆಯಲ್ಲಿ ಮಾತ್ರ ಆ ಬಿಂದುಗೂ ಬರ್ತಾರಾದ್ದರಿಂದ ಅದಕ್ಕೆ ಕೇತುಗ್ರಸ್ತ, ರಾಹುಗ್ರಸ್ತ ಚಂದ್ರಗ್ರಹಣ, ಸೂರ್ಯಗ್ರಹಣ ಅಂತ ನಾವು ಹೇಳ್ತೇವೆ. ಈ ಬಾರಿ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತದೆ. ಈ ಬಾರಿ ನಡೀತಾ ಇರುವಂತಹ ಚಂದ್ರಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಿ ಯಾಕೆ ಕರೀತಾರೆ ಅನ್ನೋದನ್ನ ಖ್ಯಾತ ಜ್ಯೋತಿಷಿಗಳಾದಂತಹ ಕವಿಯಾದಿ ಜಯರಾಮಾಚಾರ್ಯರು ವಿವರಿಸಿದ್ದನ್ನ ನೋಡಿದ್ರಿ. ಈಗ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೀವು ನೋಡ್ತಾ ಇರುವಂತಹ ದೇಗುಲದ ದೃಶ್ಯ, ಇದು ಕಲಬುರಗಿಯ ಪ್ರಸಿದ್ಧ ಶರಣ ಬಸವೇಶ್ವರ ದೇಗುಲ. ಆ ಭಾಗದಲ್ಲಿ ಅತ್ಯಂತ ಸುಪ್ರಸಿದ್ಧವಾದಂತಹ ದೇಗುಲ ಇದು. ಕಲಬುರಗಿ ನಗರದಲ್ಲಿರುವಂತಹ ಶರಣ ಬಸವೇಶ್ವರ ದೇಗುಲ. ಈಗ ಬೆಳಗಿನ ಪೂಜೆ, ಮಧ್ಯಾಹ್ನದ ಪೂಜೆಯನ್ನ ಮುಗಿಸಿ ದೇಗುಲದ ಬಾಗಿಲುಗಳನ್ನ ಹಾಕಲಾಗ್ತಾ ಇದೆ. ಅದರ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದೇಗುಲದ ಬಾಗಿಲುಗಳನ್ನ ಹಾಕಿ ಅದಕ್ಕೆ ದರ್ಬಿಯನ್ನ ಇಡಲಾಗತ್ತೆ. ಗ್ರಹಣ ಕಾಲ ಮುಗಿದ ಬಳಿಕ, ಅಂದ್ರೆ ಗ್ರಹಣ ಮೋಕ್ಷ ಆದಂತಹ ನಂತರದಲ್ಲಿ ಆ ಬಳಿಕ ದೇಗುಲದ ಬಾಗಿಲುಗಳು ಓಪನ್ ಆಗ್ತಾವೆ. ಶುದ್ಧೀಕರಣ ಕಾರ್ಯ ಆರಂಭ ಆಗುತ್ತೆ. ಅಥವಾ ಕೆಲವು ದೇಗುಲಗಳಲ್ಲಿ ನಾಳೆ ಬೆಳಗ್ಗೆ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುವುದಕ್ಕೆ ನಿರ್ಧರಿಸಲಾಗಿದೆ. ಟೈಮ್ ಆಗಿತ್ತಂದ್ರೆ ಮಾಡ್ರಿ, ಏನು ಮಾಡಕ್ಕೆ ಸ್ವಲ್ಪ ಕ್ಲೋಸ್ ಮಾಡಿ ಟೈಮ್ ಒಂದೇ ಸೆಕೆಂಡ್ 5 ನಿಮಿಷ ಏನಾದ್ರು ನೋಡಿ ಫಾರ್ಮೆಟ್ ಹೊಡಿಯಲ್ಲ, ಒಂದು ಕಾರ್ಡ್ ಹೊಡಿತೀನಿ ಅದು ಜಸ್ಟ್ ಟೋಟಲಿ ಫಾರ್ಮೆಟ್ ಹೊಡ್ರಿ. ಅದು ಹಿಂದಿನ ಕ್ಲಿಪ್ನ ಹೋದ್ ನೋಡಿ ಹೊಸು ಎಲ್ಲ ಎಡಿಟ್ ಮಾಡಿದ್ದು ಈಗ ತೊಗೊಂಡಿದ್ದು ಈಗ ತೊಗೊಂಡಿದ್ದಲ್ಲ ಮತ್ತೆ ಇದಕ್ಕೆ ಆಯ್ತು ಒಂದು ಸೆಕೆಂಡ್ ಬರ್ಲಿಕ್ಕೆ ಎಲ್ಲ ಬರೋದ್ರಿಗೆ ಒಂದು ಕಾರ್ಡ್ ಆಯ್ತಾಯ್ತು ಮಾಡ್ರಿ. ಈಗ ಬಂದು ಬರ್ಲತ್ತು ಮಾಡಿ ಆಯ್ತಾಯ್ತು ಮಾಡ್ರಿ ಮುಗಿತು ಮಾಡಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.